ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇಂದಿನ ತರಗತಿಯಲ್ಲಿ ಕನ್ನಡ ಬೋಧನಾ ವಿಧಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಟೆಟ್ಟಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಇದನ್ನು ಒಂದು ಕೈ ಬರವಣಿಗೆ ರೂಪದಲ್ಲಿ ಬರೆದು ನಿಮಗೆ ವಿಡಿಯೋವನ್ನು ಹಾಕ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಮೊದಲನೇ ಒಂದು ಕ್ವಶನ್ ಯಾವುದು ಅಂದರೆ, ಒಂದು ಭಾಷೆಯನ್ನು ಕಲಿಯುವಂಥ ಸರಿಯಾದ ಕ್ರಮ ಯಾವುದು ಅಂತಂದರೆ ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವಂಥದ್ದು. ಇನ್ನು ಎರಡನೇ ಕ್ವಶನ್ನು, ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ. ಯಾವುದರ ಮೂಲಕ ಕಲಿಯುವಂಥದ್ದು? ಅನುಕರಣೆಯನ್ನು ಮಾಡುತ್ತಾ ಮಕ್ಕಳೇನಾಗುವಂಥದ್ದು ಭಾಷೆಯನ್ನು ಕಲಿಯುವಂಥದ್ದು. ಇನ್ನು ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ನಿಯಮ ಯಾವುದು ಅಂದರೆ ಅಭ್ಯಾಸ ನಿಯಮ. ಅಭ್ಯಾಸದ ಮುಖಾಂತರ ಏನಾಗುವಂಥದ್ದು ಮಕ್ಕಳ ಕಲಿಕೆ ಹೆಚ್ಚು ಬಲಗೊಳ್ಳುವಿಕೆ. ಒಂದು ಭಾಷೆಯನ್ನು ಕಲಿಬೇಕಾದರೆ ಮೊದಲು ನಾವು ಭಾಷೆಯ ಧ್ವನಿಗಳನ್ನು ನಾವೇನು ಮಾಡಬೇಕು? ಗುರುತಿಸಬೇಕು. ಇನ್ನು ಸರ್ವನಾಶ ಈ ಪದದ ನುಡಿಗಟ್ಟಿನ ಅರ್ಥ ನೆಲಸಮ ಮಾಡು. ತಲೆದೂಗು ಈ ಪದದ ನುಡಿಗಟ್ಟಿನ ಅರ್ಥ ಮೆಚ್ಚುಗೆಯನ್ನು ಸೂಚಿಸು. ಇದನ್ನು ತುಂಬ ಬಾರಿ ನಿಮಗೆ ಟೆಟ್ಟಲ್ಲಿ ಕೇಳಿದ್ದಾರೆ, ಹಾಗಾಗಿ ಇದು ಕೂಡ ನಿಮಗೆ ಉಪಯೋಗ ಆಗುತ್ತೆ. ಇನ್ನು ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಯಾವುದು ಅಂದರೆ ಉಕ್ತ ಲೇಖನ. ನೀವು ಇಂಗ್ಲೀಷಲ್ಲಿ ಡಿಕ್ಟೇಷನ್ ಅಂತ ಹೇಳ್ತೀರಲ್ಲ, ಕನ್ನಡದಲ್ಲಿ ಬರವಣಿಗೆ ಸಾಮರ್ಥ್ಯ ಹೆಚ್ಚಾಗಬೇಕು ಅಂತಂದರೆ ಉಕ್ತ ಲೇಖನಗಳನ್ನು ನೀಡುವುದರಿಂದ ಏನಾಗುತ್ತದೆ? ಸೊ ಬರವಣಿಗೆ ಸಾಮರ್ಥ್ಯ ಹೆಚ್ಚಾಗುವಂಥದ್ದು. ಇನ್ನು ಕೈಬರಹದಲ್ಲಿ ಕಂಡುಬರುವ ದೋಷ ಯಾವುದು ಅಂದರೆ ಕಾಗುಣಿತ ದೋಷ ಅಂತ ಕರೆಯುವಂಥದ್ದು. ಬರವಣಿಗೆಯಲ್ಲಿ ಮಕ್ಕಳು ಸಾಮಾನ್ಯವಾಗಿ ಕಾಗುಣಿತ ದೋಷ ಏನಾಗುವಂಥದ್ದು ಉಂಟಾಗುವಂಥದ್ದು. ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿಯನ್ನು ನಾವು ನಿಗಮನ ಪದ್ಧತಿ ಅಂತ ಕರಿತೀವಿ. ಅಂದರೆ ಉದಾಹರಣೆಗೆ ಹೇಳುವಂಥದ್ದು. ಉದಾಹರಣೆಗೆ ಯಾವುದು ಅಂತಂದರೆ ಊರು ಪ್ಲಸ್ ಊರು ಊರೂರು. ಸೊ ಮೊದಲು ಏನಾಗುವಂಥದ್ದು ಉದಾಹರಣೆಯ ಮೂಲಕ ಅವರಿಗೆ ತಿಳಿಸಿ, ನಂತರದಲ್ಲಿ ಏನಾಗುವಂಥದ್ದು ಲೋಪಸಂಧಿ ಅಂತಂದರೆ ಏನು ಅನ್ನುವಂಥದ್ದನ್ನ ತಿಳಿಸುವಂಥದ್ದಕ್ಕೆ ನಿಗಮನ ಪದ್ಧತಿ ಅಂತ ನಾವು ಕರಿತೀವಿ. ಇನ್ನು ಭಿನ್ನಹ ಈ ಪದದ ತತ್ಸಮ ರೂಪ ಯಾವುದು ಅಂದರೆ ಭಿನ್ನಣ ಅಂತ ನಾವು ಕರೆಯುವಂಥದ್ದು. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.